ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 9ನೇ ತರಗತಿಯ ಪದ್ಯ ಭಾಗದಲ್ಲಿರುವಂತಹ ತತ್ವ ಪದಗಳು, ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮಕ್ಕಳ. ಮೊದಲಿಗೆ ಕೃತಿಕಾರರ ಪರಿಚಯ. ಹೆಸರು ಕಡಕೋಳ ಮಡಿವಾಳಪ್ಪ. ಕಾಲ ಸಾಮಾನ್ಯ ಶಕ 1765. ಸ್ಥಳ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಬಿದನೂರು ಗ್ರಾಮ. ಇವರ ಅಂಕಿತನಾಮ ಮಹಂತೇಶ. ಇವರು ಕಲಬುರಗಿಯ ಶ್ರೀ ಶರಣ ಬಸವೇಶ್ವರರ ನಿರ್ದೇಶನದಂತೆ ಕಲಕೇರಿ ಮರುಳಾರಾಧ್ಯರಿಂದ ಲಿಂಗ ದೀಕ್ಷೆಯನ್ನು ಪಡೆದು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ತಮ್ಮದೇ ಆದ ಪ್ರತಿಭೆಯನ್ನು ಮೆರೆದು ನೂರಾರು ತತ್ವಪದಗಳನ್ನು ರಚಿಸಿದ್ದಾರೆ. ಗುರುಕರುಣೆ ತತ್ವಪದವನ್ನು ಆಯ್ದ ತತ್ವಪದಗಳು ಸಂಕಲನದಿಂದ ಆಯ್ದು ನಿಗದಿಪಡಿಸಿದೆ. ಬಿದಿರು ತತ್ವಪದವನ್ನು ವಿದ್ವಾನ್ ಸದ್ಯೋಜಾತ ಮೂರ್ತಿಯವರು ಸಂಪಾದಿಸಿರುವ ಶಿಶುನಾಳರ ಗೀತೆಗಳು ಸಂಕಲನದಿಂದ ಆಯ್ದು ನಿಗದಿಪಡಿಸಿದೆ. ಈಗ ಅಭ್ಯಾಸದಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1 ನೋಡಿ. ಯಾರ ಸ್ನೇಹವು ಸಾಯುವ ತನಕ ಬೇಡ ಎಂದಿದ್ದಾರೆ? ಉತ್ತರ: ಗುರುಕರುಣವಿಲ್ಲದವನ ಸ್ನೇಹವು ಸಾಯುವ ತನಕ ಬೇಡ ಎಂದಿದ್ದಾರೆ. ಪ್ರಶ್ನೆ 2. ಯಾರ ಸ್ನೇಹವನ್ನು ಮಾಡಿ ಕೆಡಬಾರದು? ಉತ್ತರ: ಹೀನ ಮನುಷ್ಯನ ಸ್ನೇಹವನ್ನು ಮಾಡಿ ಕೆಡಬಾರದು. ಪ್ರಶ್ನೆ 3. ತತ್ವಪದಕಾರರು ಯಾರ ಸೇವೆ ಮಾಡಬೇಕು ಎಂದಿದ್ದಾರೆ? ಉತ್ತರ ನೋಡಿ ಮಕ್ಕಳ. ತತ್ವಪದಕಾರರು ಸಾಧು ಸತ್ಪುರುಷರ ಸೇವೆ ಮಾಡಬೇಕು ಎಂದಿದ್ದಾರೆ. ಪ್ರಶ್ನೆ 4. ಬಿದಿರು ಹೇಗೆ ಬೆಳೆಯಿತು? ಉತ್ತರ: ಬಿದಿರು ಹುಟ್ಟುತ್ತಾ ಹುಲ್ಲಾಗಿ ಬೆಳೆಯುತ್ತಾ ದಿವಿನಾಯಿತು. ಪ್ರಶ್ನೆ 5. ಬಿದಿರಿನ ಚಪ್ಪರವು ಏನನ್ನು ಕೊಡುತ್ತದೆ? ಉತ್ತರ: ಬಿದಿರಿನ ಚಪ್ಪರವು ನೆರಳನ್ನು ಕೊಡುತ್ತದೆ. ಪ್ರಶ್ನೆ 6. ಬಿದಿರು ಶಿಶುನಾಳಧೀಶನಿಗೆ ಏನಾಗುತ್ತದೆ? ಉತ್ತರ: ಬಿದಿರು ಶಿಶುನಾಳಧೀಶನಿಗೆ ಓಲಗವಾಗುತ್ತದೆ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ. ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1. ಬಿದಿರು ಮಕ್ಕಳಿಗೆ, ರೈತರಿಗೆ, ಮಹಾತ್ಮರಿಗೆ ಯಾವ ರೀತಿಯಲ್ಲಿ ಉಪಯೋಗವಾಗುತ್ತದೆ? ಉತ್ತರ: ಬಿದಿರು ಮಕ್ಕಳಿಗೆ ತೂಗುವ ತೊಟ್ಟಿಲಾಗಿ, ರೈತರಿಗೆ ಬಿತ್ತುವ ಕೂರಿಗೆಯಾಗಿ, ಮಹಾತ್ಮರ ಕೈಗೆ ಬೆತ್ತವಾಗಿ ಉಪಯೋಗವಾಗುತ್ತದೆ. ಪ್ರಶ್ನೆ 2. ಧಾನ್ಯಗಳನ್ನು ಕುಟ್ಟಲು, ಬೀಸಲು, ಕೇರಲು ಬಿದಿರು ಹೇಗೆ ಸಹಾಯಕವಾಗಿರುತ್ತದೆ? ಉತ್ತರ: ಧಾನ್ಯಗಳನ್ನು ಕುಟ್ಟಲು ಒನಕೆಯಾಗಿ, ಬೀಸುವ ಗೂಟವಾಗಿ, ಕೇರುವ ಮೊರವಾಗಿ ಬಿದಿರು ಸಹಾಯಕವಾಗಿರುತ್ತದೆ. ಪ್ರಶ್ನೆ 3 ನೋಡಿ ಮಕ್ಕಳ. ತತ್ವಪದಗಾರರು ಸ್ನೇಹ ಮಾಡುವ ಬಗೆಗೆ ಏನೆಂದು ತಿಳಿಸಿದ್ದಾರೆ? ಉತ್ತರ: ಗುರುಕರುಣೆ ಇಲ್ಲದವನ ಸ್ನೇಹ ಸಾಯುವ ತನಕ ಬೇಡ. ಸಾಧು ಸತ್ಪುರುಷರ ಸೇವೆ ಮಾಡುವುದು ತುಂಬ ಒಳ್ಳೆಯದು ಎಂದು ತತ್ವಪದಗಾರರು ಸ್ನೇಹ ಮಾಡುವ ಬಗೆಯನ್ನು ತಿಳಿಸಿದ್ದಾರೆ. ಪ್ರಶ್ನೆ 4. ಗುರುಕರುಣೆ ಪದ್ಯದ 3 ಮತ್ತು 4ನೆಯ ಚರಣದಲ್ಲಿ ಏನನ್ನು ಮಾಡಬಾರದೆಂದು ತತ್ವ ಸಾರಿದ್ದಾರೆ? ಉತ್ತರ: ಅಕ್ಕ ತಂಗಿಯರೆಂದು ಬಾಯಲ್ಲಿ ಕರೆದು ಅವರ ಬಳಿ ಕೆಟ್ಟದಾಗಿ, ಅವಿಶ್ವಾಸಿಯಾಗಿ ನಡೆದುಕೊಳ್ಳಬಾರದು. ಪ್ರತಿನಿತ್ಯ ಅನ್ನವನ್ನು 2 ಸಮಯವನ್ನು ಕಳೆಯಬಾರದು. ಹೆಚ್ಚು ಕಡಿಮೆ, ಹಿರಿದು ಕಿರಿದು ಎಂಬ ಭೇದವನ್ನು ಮಾಡದೆ ಗುರು ಮಹಾಂತೇಶನ ಪಾದವ ಹಿಡಿದು ಶರಣಾಗುವುದು ಬಹಳ ಒಳ್ಳೆಯದೆಂದು ತತ್ವ ಸಾರಿದ್ದಾರೆ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1. ಗುರುಕರುಣೆ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಉತ್ತರವನ್ನು ನೋಡಿ. ಕಡಕೋಳ ಮಡಿವಾಳಪ್ಪನವರು ಗುರುಕರುಣೆ ಎಂಬ ತತ್ವಪದದ ಮೂಲಕ ಸ್ನೇಹ ಸಂಬಂಧದ ಕುರಿತು
ಮಹತ್ವದ ವಿಚಾರಗಳನ್ನು ತಿಳಿಸಿದ್ದಾರೆ. ಗುರುಗಳ ಬಗ್ಗೆ ಭಕ್ತಿ ಗೌರವವಿರಬೇಕು. ಯಾವ ವ್ಯಕ್ತಿಯು ಗುರುಗಳ ಬಗ್ಗೆ ಗೌರವವನ್ನು ಹೊಂದಿರುವುದಿಲ್ಲವೋ ಅಂತಹ ಸ್ನೇಹವನ್ನು ಸಾಯುವವರೆಗೂ ಮಾಡಬಾರದು. ಜೀವನದಲ್ಲಿ ಸಾಧು ಸತ್ಪುರುಷರ ಸೇವೆ ಮಾಡುವುದರ ಮೂಲಕ ಸಾರ್ಥಕತೆಯನ್ನು ಪಡೆಯಬೇಕು. ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವವನ ಸ್ನೇಹವನ್ನು ಮಾಡಬೇಕು. ಮಾತಿನೊಳಗ ಮಾತಿಲ್ಲದವನ ಸ್ನೇಹವನ್ನು ಈ ಜನ್ಮದಲ್ಲಿ ಮಾಡಬಾರದು. ಹೀನ ಮನುಷ್ಯನ ಸ್ನೇಹವನ್ನು ಮಾಡಿ ಕೆಡಬಾರದು. ಅಕ್ಕ ತಂಗಿಯರೆಂದು ಬಾಯಲ್ಲಿ ಕರೆದು ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡಬಾರದು. ಪ್ರತಿದಿನ ಹೊಟ್ಟೆ ತುಂಬ ಊಟ ಮಾಡಿ ಏನೂ ಕೆಲಸಗಳನ್ನು ಮಾಡದೆ ಸೋಮಾರಿಯಾಗಿ ಸಮಯವನ್ನು ವ್ಯರ್ಥ ಮಾಡಬಾರದು. ಹೆಚ್ಚು ಕಡಿಮೆ ಹಿರಿದು ಕಿರಿದು ಎಂಬ ಭೇದವನ್ನು ಮಾಡದೆ ಗುರು ಮಹಾಂತೇಶನ ಪಾದವನ್ನು ಹಿಡಿದು ಶರಣಾಗುವುದು ಒಳ್ಳೆಯದು ಎಂಬುದು ಈ ತತ್ವಪದದಲ್ಲಿ ತಿಳಿಯುತ್ತದೆ. ಪ್ರಶ್ನೆ 2 ನೋಡಿ ಮಕ್ಕಳ. ಧಾನ್ಯಗಳನ್ನು ಕಟ್ಟಲು, ಬೀಸಲು, ಕೇರಲು ಬಿದಿರು ಹೇಗೆ ಸಹಾಯಕವಾಗಿರುತ್ತದೆ? ಉತ್ತರ: ಬಿದಿರು ಮಾನವನ ಜೀವನದಲ್ಲಿ ಹುಟ್ಟಿನಿಂದ ಸಾಯುವವರೆಗೂ ಬಹು ಉಪಯೋಗಿ ಸಸ್ಯ. ಜೀವನದ ವಿವಿಧ ಮಜಲುಗಳಲ್ಲಿ ಬಿದಿರಿನ ಉಪಯುಕ್ತತೆ ಕುರಿತು ಶಿಶುನಾಳ ಶರೀಫರು ಈ ತತ್ವಪದಗಳಲ್ಲಿ ತಿಳಿಸಿದ್ದಾರೆ. ಬಿದಿರು ಹುಟ್ಟುತ್ತಾ ಹುಲ್ಲಾಗಿ ಬೆಳೆಯುತ್ತಾ ಮೈ ತುಂಬಿಕೊಳ್ಳುತ್ತದೆ. ಬಿದಿರಿನಿಂದ ಮಕ್ಕಳನ್ನು ತೂಗುವ ತೊಟ್ಟಿಲನ್ನು ಮಾಡಬಹುದು. ಜೊತೆಗೆ ಪಲ್ಲಕ್ಕಿ ದಂಡಿಯನ್ನು, ಹೂಪತ್ರೆಗಳನ್ನು ಹಾಕುವ ಬುಟ್ಟಿಯನ್ನು, ಮಹಾತ್ಮರ ಕೈಗೆ ಬೆತ್ತವನ್ನು ತಯಾರಿಸಲು ಸಹಾಯಕವಾಗುತ್ತದೆ. ಧಾನ್ಯಗಳನ್ನು ಕುಟ್ಟುವ ಒನಕೆ ತಯಾರಿಸಲು, ಅಂಬಿಗನು ದೋಣಿಯನ್ನು ನಡೆಸಲು ಬೇಕಾದ ಹರಿಗೋಲು ತಯಾರಿಸಲು, ರೈತನು ಹೊಲದಲ್ಲಿ ಬೀಜವನ್ನು ಬಿತ್ತಲು ಸಹಾಯಕವಾಗುವ ಕೂರಿಗೆಯನ್ನು ಸಹ ತಯಾರಿಸಲು ಬಿದಿರು ಬಳಕೆಯಾಗುತ್ತದೆ. ಬೀಸುವ ಕಲ್ಲಿನ ಗೂಟವಾಗಿ, ಧಾನ್ಯಗಳನ್ನು ಕೇರಲು ಮರವಾಗಿ, ಮುದುಕರು, ಅಂಗವಿಕಲರು ನಡೆಯಲು ಸಹಾಯಕವಾಗುವ ಊರುವ ಬೆತ್ತವಾಗಿ ಸಹಾಯಕವಾಗುತ್ತದೆ. ಅಷ್ಟೇ ಅಲ್ಲದೆ ಕೋಲಾಟವನ್ನು ಆಡಲು ಬಳಸುವ ಕೋಲಾಗಿ, ಚಕ್ಕಡಿಯನ್ನು ತಯಾರಿಸಲು ಸಹಾಯಕವಾಗಿ, ಸಿದ್ದರಾಮೇಶನ ನಂದಿ ಕೋಲನ್ನು ಮಾಡಲು ಸಹಾಯಕವಾಗಿದೆ. ನೆರಳು ಬೇಕೆಂದರೆ ಚಪ್ಪರವನ್ನು ಹಾಕಲು ಏಕದಂಡಿ ಎಂಬ ವಾದ್ಯಕ್ಕೆ ಕೊಳವೆಯಾಗಿ, ಶಿಶುನಾಳಧೀಶನಿಗೆ ಓಲಗ ತಯಾರಿಸಲು ಬಿದಿರು ಸಹಾಯಕವಾಗಿದೆ ಎಂದು ಶಿಶುನಾಳ ಶರೀಫರು ಹೇಳಿದ್ದಾರೆ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಸಂದರ್ಭ 1. ಹೀನ ಮನುಷ್ಯನ ಸ್ನೇಹ ಮಾಡಿ ನೀನು ಕೆಡಲಿಬೇಡ. ಆಯ್ಕೆ: ಈ ವಾಕ್ಯವನ್ನು ಕಡಕೋಳ ಮಡಿವಾಳಪ್ಪನವರು ಬರೆದ ಗುರುಕರುಣೆ ಎಂಬ ತತ್ವಪದದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭ: ಹೇಳಿದ ಮಾತಿನಂತೆ ನಡೆದುಕೊಳ್ಳದವನು, ಆಡಂಬರದ ಮಾತುಗಳನ್ನಾಡುವವನ ಸ್ನೇಹವನ್ನು ಎಂದಿಗೂ ಮಾಡಬಾರದು. ಹೀನ ಮನುಷ್ಯನ ಸ್ನೇಹವನ್ನು ಮಾಡಿ ನಾವು ಕೆಡಬಾರದೆಂದು ಈ ಮೇಲಿನಂತೆ ತಿಳಿಸುತ್ತಾ ಎಚ್ಚರಿಕೆಯನ್ನು ನೀಡಿದ್ದಾರೆ. ಸ್ವಾರಸ್ಯ: ತತ್ವಪದಗಾರರು ಕೆಟ್ಟ ಮನುಷ್ಯನಿಂದ ಸ್ನೇಹಕ್ಕೆ ಎಂದೂ ಬೆಲೆ ಸಿಗುವುದಿಲ್ಲ. ಹೀನ ಮನುಷ್ಯನ ಸ್ನೇಹವನ್ನು ಮಾಡಿ ನಾವು ಕೆಡಬಾರದೆಂದು ನಮ್ಮಲ್ಲಿ ಜಾಗೃತಿ ಮೂಡಿಸಿದ್ದಾರೆ. ಸಂದರ್ಭ 2 ನೋಡಿ ಮಕ್ಕಳ. ನಿತ್ಯ ಕಾಲದಲ್ಲಿ ಅಶನವ ಉಂಡು ಹೊತ್ತು ಗಳಿಯಲಿ ಬೇಡ. ಆಯ್ಕೆ: ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ. ಸಂದರ್ಭ: ಅಕ್ಕ ತಂಗಿಯರೆಂದು ಬಾಯಲ್ಲಿ ಕರೆದು ಅವರ ಬಳಿ ಕೆಟ್ಟದಾಗಿ ನಡೆದುಕೊಳ್ಳಬಾರದು. ಪ್ರತಿನಿತ್ಯ ಅನ್ನವನ್ನು ಉಂಡು ಯಾವುದೇ ಕೆಲಸವನ್ನು ಮಾಡದೆ ಸಮಯವನ್ನು ಕಳೆಯಬಾರದೆಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ತತ್ವಪದಗಾರರು ತಿಳಿಸಿದ್ದಾರೆ. ಸ್ವಾರಸ್ಯವನ್ನು ನೋಡಿ. ಕಷ್ಟಪಟ್ಟು ಯಾವುದೇ ಕೆಲಸವನ್ನು ಮಾಡದೆ ಕೇವಲ ಊಟ ಮಾಡಿಕೊಂಡು ಸಮಯವನ್ನು ಹಾಳು ಮಾಡದೆ ಶ್ರಮವಹಿಸಿ ದುಡಿಯಬೇಕು ಹಾಗೂ
ಸಮಯಕ್ಕೆ ಬೆಲೆ ಕೊಡಬೇಕೆಂಬುದು ಇಲ್ಲಿ ಸ್ವಾರಸ್ಯಕರವಾಗಿದೆ. 3ನೇ ಸಂದರ್ಭ ನೋಡಿ ಮಕ್ಕಳ. ಮಹಾತ್ಮರ ಕೈಗೆ ಬೆತ್ತ ನಾನಾದೆ. ಆಯ್ಕೆ ನೋಡಿ. ಈ ವಾಕ್ಯವನ್ನು ಶಿಶುನಾಳ ಶರೀಫರು ಬರೆದಿರುವ ಬಿದಿರು ಎಂಬ ತತ್ವಪದದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭ ನೋಡಿ. ಬಿದಿರಿನಿಂದ ಪಲ್ಲಕ್ಕಿ ದಂಡಿಗೆಯನ್ನು, ಹೂ ಪತ್ರೆಗಳನ್ನು ಹಾಕುವ ಬುಟ್ಟಿಯನ್ನು ತಯಾರಿಸಬಹುದು. ಅಷ್ಟೇ ಅಲ್ಲದೆ ಮಹಾತ್ಮರು ಹಿಡಿದುಕೊಳ್ಳುವ ಬೆತ್ತವನ್ನು ತಯಾರಿಸಲು ಬಿದಿರು ಉಪಯುಕ್ತವಾಗಿದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ. ತತ್ವಪದಗಾರರು ಬಿದಿರು ಎಷ್ಟೋ ವಸ್ತುಗಳನ್ನು ತಯಾರಿಸಲು ಉಪಯುಕ್ತವಾಗಿದೆ ಎಂದು ಬಿದಿರಿನ ಮಹತ್ವವನ್ನು ತಿಳಿಸುತ್ತಾ ಪ್ರಕೃತಿಯಲ್ಲಿ ಬೇಡವಾದ ವಸ್ತುವಿಲ್ಲ ಎಂದು ತಿಳಿಸಿರುವುದು ಇಲ್ಲಿ ಬಹಳ ಸ್ವಾರಸ್ಯಕರವಾಗಿದೆ. ಸಂದರ್ಭ 4 ನೋಡಿ ಮಕ್ಕಳ. ಬೆಳೆ ಬೆಳೆಯುತ್ತಾ ದಿವಿನಾದೆ. ಆಯ್ಕೆ 3ನೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ. ಸಂದರ್ಭ. ಬಿದಿರು ಹುಟ್ಟುವಾಗ ಹುಲ್ಲಿನಂತೆ ಹರಡಿಕೊಂಡಿರುತ್ತದೆ. ಬೆಳೆಯುತ್ತಾ ಹೋದಂತೆ ಮೈ ತುಂಬಿಕೊಂಡು ಹೆಮ್ಮರವಾಗಿ ಬೆಳೆಯುತ್ತಾ ದಪ್ಪನಾದ ಬೊಂಬುಗಳಾಗಿ ಎತ್ತರವಾಗಿ ಬೆಳೆದು ಎಷ್ಟೋ ವಸ್ತುಗಳನ್ನು ತಯಾರಿಸಲು ಸಹಾಯಕವಾಗಿದೆ ಎನ್ನುವ ಸಂದರ್ಭದಲ್ಲಿ ಈ ಮಾತು ತತ್ವಪದಗಾರರು ತಿಳಿಸಿದ್ದಾರೆ. ಸ್ವಾರಸ್ಯವನ್ನು ನೋಡಿ ಮಕ್ಕಳ. ಬಿದಿರು ಬೆಳೆಯುತ್ತಾ ಹೋದಂತೆ ಎತ್ತರವಾದ ಬೊಂಬುಗಳಾಗಿ ಬೆಳೆದು ಮನುಷ್ಯ ಪ್ರತಿನಿತ್ಯ ಬಳಸುವ ಹಲವಾರು ಸಾಮಗ್ರಿಗಳನ್ನು ತಯಾರಿಸಲು ಉಪಯೋಗವಾಗುತ್ತದೆ ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ. ಕೊಟ್ಟಿರುವ ಪದಗಳಲ್ಲಿ ಸೂಕ್ತ ಪದಗಳನ್ನು ಆರಿಸಿ ಬರೆಯಿರಿ. ಮೊದಲನೇದಾಗಿ ಆಶನ ಪದದ ಅರ್ಥ. ಮಕ್ಕಳನಲ್ಲಿ ಡೈರೆಕ್ಟ್ ಆನ್ಸರ್ನ ಬರೆದಿದ್ದೀನಿ. ಅದಕ್ಕೆ ಉತ್ತರ ಅನ್ನ. ಆಶನ ಪದದ ಅರ್ಥ ಅನ್ನ. ಎರಡನೇದಾಗಿ ಬೆತ್ತ ಪದದ ತತ್ಸಮ ರೂಪ ಡ್ಯಾಶ್. ಉತ್ತರ ಬೆತ್ತ. ಮೂರನೇದಾಗಿ ಕರುಣೆ ಪದದ ವಿರುದ್ಧಾರ್ಥಕ ಪದ ಡ್ಯಾಶ್. ಉತ್ತರ ನಿಷ್ಕರುಣೆ. ನಾಲ್ಕನೇದಾಗಿ ಅಂಬಿಕಾ ಎಂದರೆ ಡ್ಯಾಶ್. ಅಂಬಿಗ ಎಂದರೆ ದೋಣಿ ನಡೆಸುವವ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ. ಮೊದಲೆರಡು ಪದಗಳಿಗೆ ಸಂಬಂಧ ಇರುವಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ. ಮೊದಲನೇದಾಗಿ ಹಿಂದು ಮುಂದು, ಹಿರಿದು ಡ್ಯಾಶ್. ಉತ್ತರ ಕಿರಿದು. ಎರಡನೇದಾಗಿ ಮಾತಿಲ್ಲದವನ ಲೋಪಸಂಧಿ, ಕರುಣವಿಲ್ಲದವನ ಡ್ಯಾಶ್. ಉತ್ತರ ವಕಾರಾಗಮ ಸಂಧಿ. ಮೂರನೇದಾಗಿ ಮನುಷ್ಯನ ಷಷ್ಠಿ ವಿಭಕ್ತಿ, ಕಾಲದಲ್ಲಿ ಡ್ಯಾಶ್. ಉತ್ತರ ಸಪ್ತಮಿ ವಿಭಕ್ತಿ. ನಾಲ್ಕನೇದಾಗಿ ಪತ್ರ, ಎಲೆ, ಚಕ್ಕಡಿ ಡ್ಯಾಶ್. ಉತ್ತರ ಬಂಡಿ. ಮಕ್ಕಳ ಇಲ್ಲಿಗೆ ತತ್ವಪದಗಳು ಪದ್ಯಭಾಗಕ್ಕೆ ಸಂಬಂಧಪಟ್ಟಂತಹ ಕೃತಿಕಾರರ ಪರಿಚಯ, ಪ್ರಶ್ನೋತ್ತರಗಳು, ಸಂದರ್ಭ ಎಲ್ಲವೂ ಮುಗಿದಿದೆ ಮಕ್ಕಳ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.